there was a prophet, a man in Dothan. ದೋತಾನ್ನಲ್ಲಿ ಒಬ್ಬ ಪ್ರವಾದಿ ಇದ್ದನು. Amen. The same Elisha. ಆ ಎಲಿಷನು. The Bible says. ಸತ್ಯವೇದ ಹೇಳುತ್ತೆ. Amen. 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 Whenever the enemy wanted to attack the king of Israel, ಯಾವಾಗೆಲ್ಲ ಇಸ್ರಾಯೇಲ್ ರಾಜನನ್ನ ಶತ್ರುಗಳು ಬಂದು ಆಕ್ರಮಿಸಬೇಕು, ಆತನಿಗೆ ಎದುರಾಗಿ ಬರ್ಬೇಕಂತ ಆಯೋಜನೆ ಮಾಡ್ತಾರೋ, amen, Elisha would, amen, inform it, amen, prayerly. ಎಲಿಷನು ಮೊದಲೇ ಅದನ್ನು ಮುಂತಿಳಿಸ್ತಾ ಇದ್ದನು. Amen. The enemy king was very confused. ಆ ಒಂದು ಶತ್ರು ರಾಜನು ಯಾವಾಗಲೂ ಗಲಿಬಿಲಿಗೊಳ್ತಾ ಇದ್ದನು. ரொம்ப confused ಅವನಿಗೆ ಯಾವಾಗಲೂ ಒಂದು ಗಲಿಬಿಲಿ. Because when he plans to attack on a mountain, Elisha says it to the king. ಬೆಟ್ಟದ ಮೇಲೆ ಹೋಗಿ ಆಕ್ರಮಣ ಮಾಡ್ಬೇಕು ಅಂತಂದ್ರೆ ಅದನ್ನ ಎಲಿಷಾ ಹೋಗಿ ರಾಜನಿಗೆ ಹೇಳ್ಬಿಡ್ತಾ ಇದ್ದ. The next time when he plans to fight against the king in a valley, Elisha speaks about that to the king. ಇನ್ನೊಂದು ಬಾರಿ ತಗ್ಗಿನಲ್ಲಿ ಹೋಗಿ ಅಲ್ಲಿ ಯುದ್ಧ ಮಾಡ್ಬೇಕು ಅಂತ ಹೇಳಿ ಅವರು ತಂತ್ರ ಮಾಡುವಾಗ ಅದನ್ನು ಕೂಡ ಎಲಿಷನು ಹೋಗಿ ರಾಜನಿಗೆ ಮುಂತಿಳಿಸ್ತಾ ಇದ್ದನು. Amen. One day the king sits in a, amen, round table conference and he says, ಒಂದು ದಿನ ರಾಜನು ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ ಕುಳಿತು ಆತನು ಮಾತನಾಡ್ತಾ ಇದ್ದಾನೆ. He says there is a spy in our camp. ಆತನ ಹೇಳ್ತಾನೆ ನಮ್ಮ ಒಂದು ಕ್ಯಾಂಪ್ ನಲ್ಲೇ ಒಬ್ಬ ಗೂಢಾಚಾರಿ ಇದ್ದಾನೆ. ನಮ್ಮ ಕ್ಯಾಂಪ್ಲೇ ಒರ್ತ ಇರ್ಕಾನ್ ತಿರುಡೆ ಯೂದ, ನಮ್ಮ ಒಳಗೆ ಒಬ್ಬ ಕಳ್ಳ ಇದ್ದಾನೆ. ಆಮೆನ್. ಇಲ್ಲಿಂದ ಎಲ್ಲ ತಗೊಂಡೋಗಿ ಆ ರಾಜನಿಗೆ ಹೋಗಿ ಹೇಳ್ತಾನೆ. ಇಲ್ಲಿಂದ ಎಲ್ಲ ಕೇಳಿಸ್ಕೊಂಡು ಹೋಗಿ ರಾಜನ್ಗೆ ಹೇಳಿ ಬರ್ತಾನೆ. ಆಮೆನ್. The truth is, ಸತ್ಯ ಏನು ಅಂದ್ರೆ, I have a spy there. ನನಗೆ ಅಲ್ಲಿ ಗೂಢಾಚಾರ ಇದ್ದಾನೆ. Amen. That is the Holy God. ಅದು ಪವಿತ್ರ ಆತ್ಮನು. ನಂಬರಿಂಗ ಎಷ್ಟು ಜನ ನಂಬ್ತೀರಾ? I have a spy. ಹೇಳಿರಿ, ನನಗೆ ಒಬ್ಬ not only in the enemy's camp, ಶತ್ರುವಿನ ಒಂದು ಪಾಳೆಯದಲ್ಲಿ ಮಾತ್ರ ಅಲ್ಲ, அவருக்கு மறைந்திருக்கிற இடம் உலகத்திலே எதுவுமே இல்லை. ಆತನಿಗೆ ಮರೆಯಾದ ಸ್ಥಳ ಈ ಲೋಕದಲ್ಲಿ ಯಾವುದೂ ಇಲ್ಲ. We cannot flee from his presence. ಆತನ ಪ್ರಸನ್ನತೆಯಿಂದ ನಾವು ಎಲ್ಲೂ ಓಡಿ ಹೋಗಲಿಕ್ಕೆ ಸಾಧ್ಯ. ಆತನ ಆತ್ಮಕ್ಕೆ ತಪ್ಪಿಸಿಕೊಂಡು ಎಲ್ಲಿಗೂ ನಾವು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. Hallelujah. Then one of his ministers says, ಆತನ ಒಬ್ಬ ಮಂತ್ರಿ ಹೇಳ್ತಾರೆ, you are wrong my king. ರಾಜ, ನೀ ಹೇಳೋದು ತಪ್ಪು. No. ಇಲ್ಲ ಇಲ್ಲ there is no spy in our camp. ನಮ್ಮ ಒಂದು ಪಾಳೆಯದಲ್ಲಿ ಯಾವ ಗೂಢಾಚಾರನೂ ಇಲ್ಲ. But there is a prophet in Dothan. ಆದರೆ ದೋತಾನ್ ನಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. There is a prophet in Dothan. ಹೇಳಿರಿ, ದೋತಾನ್ ನಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. Hallelujah. Hallelujah. Whatever you speak in your bedroom, ನೀನು ಏನೆಲ್ಲ ನಿನ್ನ ಮಲಗುವ ಕೋಣೆಯಲ್ಲಿ ನೀ ಮಾತನಾಡ್ತೀಯೋ, he hears it. ಅದನ್ನು ಕೂಡ ಆತನು ಕೇಳಿಸಿಕೊಳ್ತಾನೆ. And he proclaims it. ಆತನ ಅದನ್ನು ಹಾಗೆ ಮಾತನಾಡ್ತಾನೆ. ಎತ್ತನೆ ಬೇರೆನಿಗೆ சொல்றீங்க, ಎಷ್ಟು ಜನ ಈ ದಿನ that is the prophetic anointing upon you. ಅದೇ ನಿಮ್ಮ ಮೇಲಿರುವಂತ ಪ್ರವಾದನಾತ್ಮಕವಾದಂತ ಅಭಿಷೇಕ. You are not the people who proclaim what people speak in their bedroom. Even if they won't speak, if they just think, if they just meditate on something, you are the person who reveals it to them. ಮಲಗುವ ಕೋಣೆಯಲ್ಲಿ ಒಬ್ಬ ವ್ಯಕ್ತಿ ಮಾತನಾಡುವ ಕಾರ್ಯವನ್ನು ಮಾತ್ರವಲ್ಲ, ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಏನು ಯೋಚಿಸ್ತಾನೋ ಅದನ್ನು ಕೂಡ ನೀವು ಪ್ರಕಟಿಸುವವರಾಗಿರ್ತೀರಿ. ಮನೆಯಲ್ಲ ಮನಸ್ಸಲ್ಲಿರೋದು ಹೇಳೋನೇ ನಾನು. ಹೇಳಿರಿ, ಮನೆಯಲ್ಲ ಮನಸ್ಸಲ್ಲಿರೋದನ್ನು ಹೇಳೋನು ನಾನು. ಎತ್ತನೆ ಬೇರೆ ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? Who is a prophet? ಯಾರು ಪ್ರವಾದಿ ಅಂದ್ರೆ? He is a revealer. ಆತನು ಪ್ರಕಟಿಸುವಾತನು. Who are you? ಯಾರು ನೀವು? You are a revealer of God's heart. ದೇವರ ಹೃದಯವನ್ನು ಪ್ರಕಟಿಸುವವರು ನೀವು. You are the revealer of people's minds. ಜನರ ಮನಸ್ಸುಗಳನ್ನ ಪ್ರಕಟಿಸುವವರು ನೀವು. How many of you say? ಎಷ್ಟು ಜನ ಹೇಳ್ತೀರಿ? It's not about someone, it is about the spirit of a prophet. ಇದು ಯಾರೋ ಒಬ್ಬರಲ್ಲ, ಇದು ದೇವರ ಆತ್ಮನ ಕಾರ್ಯ. ವಿಶ್ವಾಸಿಕರಂಗೋ ಹಲ್ಲೆಲೂಯಾ. ನಂಬುವವರೆಲ್ಲ ಒಂದು ಹಲ್ಲೆಲೂಯಾ.